ಪುಸ್ತಕಗಳ ರಟ್ಟಿನ ಒಳಗೆ ಡ್ರಗ್ಸ್ ಪೇಸ್ಟ್ಗಳನ್ನು ಇಡಲಾಗಿತ್ತು. ಹೈಟೆಕ್ ಮಾದರಿಗಳಲ್ಲಿ ಸ್ಮಗ್ಲಿಂಗು. ಪುಸ್ತಕ ಬ್ಯಾಗ್ ಯಾವುದನ್ನು ಕೂಡ ಬಿಡದ ಡ್ರಗ್ ಮಾಫಿಯಾ. ಸ್ಮಗ್ಲರ್ಗಳ ಮೆಗಾ ಪ್ಲಾನ್ ಪುಡಿ ಮಾಡಿದ ಕಸ್ಟಮ್ಸ್ ಅಧಿಕಾರಿಗಳು. ಪುಸ್ತಕಗಳ ರಟ್ಟಿನ ಒಳಗೆ ಮಾದಕ ದ್ರವ್ಯದ ಪೇಸ್ಟ್ ಅನ್ನು ಅಳವಡಿಸಲಾಗಿತ್ತು. ಹೈಟೆಕ್ ಮಾದರಿಗಳಲ್ಲಿ ಸ್ಮಗ್ಲಿಂಗು. ಸಿನಿಮೀಯ ಶೈಲಿ. ಸ್ಮಗ್ಲರ್ಗಳ ಮೆಗಾ ಪ್ಲಾನ್ ಧ್ವಂಸ ಮಾಡಿದ ಕಸ್ಟಮ್ಸ್ ಅಧಿಕಾರಿಗಳು. ಬರೋಬ್ಬರಿ 38 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಪುಸ್ತಕಗಳ ಪುಟಗಳ ನಡುವೆ ಅಡಗಿಸಿಟ್ಟಿದ್ದ ಬಿಳಿ ಮೃತ್ಯು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಶಾಕ್ ಆಗಿದ್ರು. ಒಟ್ಟು 38 ಕೋಟಿ ರೂಪಾಯಿ 7.72 ಕೆಜಿ ತೂಕದ ಕೊಕೇನ್ ಸೀಸ್ ಮಾಡಲಾಗಿದೆ. ಪುಸ್ತಕ ರೂಪದಲ್ಲಿ ಬ್ರೆಜಿಲ್ನಿಂದ ಬಂದಿದ್ದ ಸೈಲೆಂಟ್ ಕಿಲ್ಲರ್. ಸಾವೋ ಪಾಲೋದಿಂದ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಪುಸ್ತಕಗಳ ರಟ್ಟಿನ ಭಾಗಕ್ಕೆ ಅಂಟಿಸಿ ಹೈಟೆಕ್ ಕಳ್ಳ ಸಾಗಣೆ. ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚಲು ಪ್ರಯತ್ನ. ಕರ್ನಾಟಕದ ಕಸ್ಟಮ್ಸ್ ಅಧಿಕಾರಿಗಳು ಮಂಗನನ ಮಕ್ಕಳು ಅನ್ಕೊಂಡಿದ್ನೋ ಏನೋ. NDPS ಕಾಯ್ದೆಯಡಿ ಖೆಡ್ಡಾಕ್ಕೆ ಬಿದ್ದ ಆರೋಪಿ. ಪುಸ್ತಕಗಳ ರಟ್ಟಿನ ಒಳಗೆ ಡ್ರಗ್ಸ್ ಪೇಸ್ಟು. ನೋಡಿ, ಇದು ಹೈಟೆಕ್ ಮಾದರಿಯ ಪ್ಲಾನ್. ಅಂತಾರಾಷ್ಟ್ರೀಯ ಬೇರೆ ಬೇರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಡ್ರಗ್ಸ್ಗಳನ್ನು ಸ್ಮಗ್ಲ್ ಮಾಡಬೇಕಾದ್ರೆ ಅವರು ಸ್ವಲ್ಪ ಹೈಟೆಕ್ ಪ್ಲಾನ್ಗಳನ್ನು ಮಾಡ್ತಾರೆ. ಬೇರೆ ಬೇರೆ ತರಹದಲ್ಲಿ ಕೆಲವರು ಶರೀರದ ಚರ್ಮವನ್ನು ಕಿತ್ತು ಅದರೊಳಗೆ ಅಂಟಿಸ್ಕೊಂಡು ಅದಾದ ಮೇಲೆ ಅದರ ಮೇಲೆ ಸಿಪ್ಪೆನ ಅಲ್ಲೇ ಹೊಲಿಗೆ ಹಾಕಿಸ್ಕೊಂಡು ಹೀಗೆ ಬೇರೆ ಬೇರೆ ಸ್ಟೈಲ್ನಲ್ಲಿ ಬೇರೆ ಬೇರೆ ರೂಪದಲ್ಲೆಲ್ಲ ಈ ತರಹದ ಬಹುಕೋಟಿ ಮೌಲ್ಯದ ಡ್ರಗ್ಸ್ಗಳನ್ನು ಸಪ್ಲೈ ಮಾಡುವಂತಹ ಕಾರ್ಯಗಳನ್ನು ನೋಡಿದ್ದೀವಿ. ಆದರೆ ಬ್ರೆಜಿಲ್ನಿಂದ ಬಂದಂತಹ ಸಾವೋ ಎನ್ನುವಂತಹ ವ್ಯಕ್ತಿ ಭಾರತದ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟಿಗೆ ಬಂದಿಳಿಯುವಾಗ ಆತನ ಪುಸ್ತಕದ ಹಿಂಬದಿಯ ರಟ್ಟಿನ ಭಾಗದಲ್ಲಿ ಪೇಸ್ಟ್ ರೂಪದಲ್ಲಿ ಅಂಟಿಸ್ಕೊಂಡಿದ್ದ. ಅಂದರೆ ಈ ಮೈದಾ ಅಂಟಿಸ್ಬಿಟ್ಟು ನಾವು ರಟ್ಟು ಹಾಕ್ತೀವಿ ನೋಡಿ, ಹಾಗೆ ಯಾರಿಗೂ ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಈ ಪ್ಲ್ಯಾನ್ ಮಾಡಲಾಗಿತ್ತು. ಇನ್ನು ನಮ್ಮ ಕಸ್ಟಮ್ಸ್ ಅಧಿಕಾರಿಗಳು ಎಲ್ಲ ತರಹದ ತರಬೇತಿ ಪಡೆದಿರೋದ್ರಿಂದಾಗಿ ಒಂದು ಸಣ್ಣ ಸುಳಿವಿನ ಆಧಾರದಲ್ಲಿ ಪರಿಶೀಲನೆ ಮಾಡಿದಾಗ ಈತನ ಕರ್ಮಕಾಂಡ ಬಯಲಾಗಿದೆ. ಕೋಟ್ಯಾಂತರ ರೂಪಾಯಿ ಮೌಲ್ಯದ ಡ್ರಗ್ಸ್ಗಳು ಆ ಪುಸ್ತಕದ ರಟ್ಟಿನ ಹಿಂಭಾಗದಲ್ಲಿತ್ತು ಪೇಸ್ಟ್ ರೂಪದಲ್ಲಿ. ಅವೆಲ್ಲವನ್ನು ಕೂಡ ವಶಪಡಿಸಲಾಗಿದೆ. ಸ್ಮಗ್ಲರ್ಗಳ ಮೆಗಾ ಪ್ಲಾನ್ ಪುಡಿ ಮಾಡಿದ ಕಸ್ಟಮ್ಸ್ ಅಧಿಕಾರಿ. ಬರೋಬ್ಬರಿ 38 ಕೋಟಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಲಾಗಿದೆ. ಪುಸ್ತಕಗಳ ಪುಟಗಳ ನಡುವೆ ಅಡಗಿಸಿಟ್ಟಿದ್ದ ಬಿಳಿ ಮೃತ್ಯು. ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಅಧಿಕಾರಿಗಳು ಶಾಕ್ ಆಗಿದ್ರು. ಒಟ್ಟು 38 ಕೋಟಿ ರೂಪಾಯಿ 7.72 ಕೆಜಿ ತೂಕದ ಕೊಕೇನ್ ಸೀಸ್ ಮಾಡಲಾಗಿದೆ. ಪುಸ್ತಕ ರೂಪದಲ್ಲಿ ಬ್ರೆಜಿಲ್ನಿಂದ ಬಂದಿದ್ದ ಸೈಲೆಂಟ್ ಕಿಲ್ಲರ್. ಸಾವೋ ಪಾಲೋದಿಂದ ಬೆಂಗಳೂರಿಗೆ ಬಂದಿದ್ದ ವ್ಯಕ್ತಿ ಪುಸ್ತಕಗಳ ರಟ್ಟಿನ ಭಾಗಕ್ಕೆ ಅಂಟಿಸಿ ಹೈಟೆಕ್ ಕಳ್ಳ ಸಾಗಣೆ. ಅಧಿಕಾರಿಗಳ ಕಣ್ಣಿಗೆ ಮಣ್ಣೆರಚೋದಕ್ಕೆ ಪ್ರಯತ್ನ. NDPS ಕಾಯ್ದೆಯಡಿ ಖೆಡ್ಡಾಕ್ಕೆ ಬಿದ್ದ ಆರೋಪಿ. ಒಟ್ಟಾರೆ ಆರೋಪಿಯನ್ನ ಕಸ್ಟಮ್ಸ್ ಅಧಿಕಾರಿಗಳು ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.